ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಶಿಕ್ಷಣ ಕ್ಷೇತ್ರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯು ತನ್ನದೇ ಆದ ಅಪಾರ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿಯೇ ಇತ್ತೀಚೆಗಷ್ಟೇ ನಡೆದ ಪಿಯುಸಿ ಪರೀಕ್ಷೆಯಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ 52 ವಿದ್ಯಾರ್ಥಿಗಳು 600ಕ್ಕೆ 600 ಅಂಕಗಳನ್ನು ಪಡೆಯುವ ಮೂಲಕ ಅಗ್ರ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಬೀದರ್ ಜಿಲ್ಲೆಗೂ ಶಿಕ್ಷಣ ಸಂಸ್ಥೆಗೂ ಅದರೊಟ್ಟಿಗೆ ಅವರ ಪಾಲಕರಿಗೂ ಕೂಡ ಕೀರ್ತಿ ತರುವ ಕಾರ್ಯವನ್ನು ಮಾಡಿದ್ದಾರೆ. ಶಾಹೀನ್ ಶಿಕ್ಷಣ ಸಂಸ್ಥೆಯ ಫಲಿತಾಂಶ ತಿಳಿದ ಕೂಡಲೇ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು 600ಕ್ಕೆ 600 ಅಂಕ ಪಡೆದ ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಜೊತೆಗೆ ಶಾಪುರ್ ರಿಂಗ್ ರೋಡ್ ಬಳಿ ಇರುವ ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಅಬ್ದುಲ್ ಖದೀರ್ ಅವರ ನೇತೃತ್ವದಲ್ಲಿ ಅಗ್ರಶ್ರೇಣಿಗೈದ 52 ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನ ಸಮಾರಂಭವನ್ನು ಕೈಗೊಳ್ಳಲಾಯಿತು. ಸ್ವತಃ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಶಿಕ್ಷಣ ಸಂಸ್ಥೆಗೆ ಭೇಟಿಯನ್ನು ನೀಡಿ ಅಲ್ಲಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶಾಲು ಹೊದಿಸಿ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹವನ್ನು ಮಾಡಿದರು. ಅಗ್ರಶ್ರೇಣಿಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ ಬಳಿಕ ಡಿಸಿ ರಾಮಚಂದ್ರನ್ ಆರ್ ಅವರು ಮಾತನಾಡಿದರು. 100% ಅಂಕಗಳನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಬರೀ 1 ಪಾಯಿಂಟ್ ಅಂಕ ಎಂಬುದು ಕೂಡ ಬಹಳ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಬೆಸ್ಟ್ ಹಾಗೂ ಬೆಟರ್ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ 100ಕ್ಕೆ 100% ಅಂಕಗಳನ್ನು ಪಡೆಯಲು ಸಾಧ್ಯವಾಗಿದೆ. ಒಂದೇ ಕಾಲೇಜಿನಿಂದ 52 ವಿದ್ಯಾರ್ಥಿಗಳು ಈ ರೀತಿ 100% ಅಂಕಗಳನ್ನು ಪಡೆದಿರುವುದು ಜಿಲ್ಲೆಗೆ ಹಾಗೂ ನನಗೂ ಕೂಡ ಹೆಮ್ಮೆಯ ವಿಷಯ. ಶಾಹೀನ್ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ವಾತಾವರಣ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡುತ್ತಿದೆ. ಇಲ್ಲಿಯ ಶಿಕ್ಷಕರು ಅದರೊಟ್ಟಿಗೆ ವಿದ್ಯಾರ್ಥಿಗಳ ಪಾಲಕರ ಒಳ್ಳೆಯ ಮಾರ್ಗದರ್ಶನದಿಂದಾಗಿ ಇವತ್ತು ಈ ರೀತಿಯ ಪ್ರತಿಫಲ ಸಿಗುವಂತಾಗಿದೆ. ಶಾಹೀನ್ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ವಾತಾವರಣ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತಿದೆ. ಶಿಕ್ಷಣ ಸಂಸ್ಥೆಯ ಶಿಕ್ಷಕರ ಅದರೊಟ್ಟಿಗೆ ವಿದ್ಯಾರ್ಥಿಗಳ ಪಾಲಕರ ಮಾರ್ಗದರ್ಶನದಿಂದಾಗಿಯೇ ಇವತ್ತು ಪ್ರತಿಫಲ ಸಿಕ್ಕಂತಾಗಿದೆ. ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ ಪಾಸಾದ ಹಾಗೆಯೇ ಜೀವನದ ಪರೀಕ್ಷೆಯಲ್ಲೂ ಕೂಡ ಯಶಸ್ಸು ಕಾಣಬೇಕಾಗಿದೆ. ಈಗ ವಿದ್ಯಾರ್ಥಿಗಳು ಬರೀ ವಿದ್ಯಾರ್ಥಿಗಳಾಗಿ ಇರದೆ ಸಮಾಜದ ಒಂದು ಭಾಗವಾಗಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ಜನರಿಗೆ ಮಾದರಿಯಾಗಬೇಕಾಗಿದೆ. ಅವರುಗಳು ವಿಶ್ವಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡುವಂತಾಗಬೇಕು. ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಮಾದರಿಯಾಗಬೇಕು ಎಂದು ಸಲಹೆಯನ್ನು ನೀಡಿದರು. ಅದರಂತೆ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಪಿಯುಸಿ ಬೋರ್ಡ್ ವತಿಯಿಂದ ಪ್ರಕಟಿಸಲಾದ ಪಿಯುಸಿ ಫಲಿತಾಂಶದಲ್ಲಿ ಬೀದರ್ ಜಿಲ್ಲೆಯಲ್ಲಿಯೇ ಶಾಹೀನ್ ಶಿಕ್ಷಣ ಸಂಸ್ಥೆಯ 52 ವಿದ್ಯಾರ್ಥಿಗಳು 100ಕ್ಕೆ 100% ಅಂಕಗಳನ್ನು ಪಡೆಯುವ ಮೂಲಕ ಅಗ್ರ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇದು ಶಿಕ್ಷಣ ಸಂಸ್ಥೆಗೆ ಸಂತೋಷದ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ. ಇದರಲ್ಲಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಪ್ರಯತ್ನ ಹಾಗೂ ಶಿಕ್ಷಕರ ಪರಿಶ್ರಮ ಕೂಡ ಫಲಕಾರಿಯಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆಯು ಹೆಚ್ಚಾಗಿ ನೀಟ್ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಹಾಗಾಗಿ ಇವತ್ತು ನೀಟ್ ಫಲಿತಾಂಶಕ್ಕಾಗಿ ಕಾತುರದಿಂದ ನಾವೆಲ್ಲ ಕಾಯುತ್ತಿದ್ದೇವೆ. ಆಗಲೂ ಕೂಡ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿಯೇ ಶಿಕ್ಷಣ ಸಂಸ್ಥೆಗೆ ಹೆಸರು ತಂದುಕೊಡುತ್ತಾರೆ ಎನ್ನುವ ಭರವಸೆಯನ್ನು ವ್ಯಕ್ತಪಡಿಸಿದರು. 9ನೇ ಹಾಗೂ 10ನೇ ತರಗತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ದಾರಿ ತಪ್ಪುವ ಮೂಲಕ ಜ್ಞಾನದಿಂದ ಉತ್ತಮ ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಅದಕ್ಕಾಗಿಯೇ ಅಂಥ ವಿದ್ಯಾರ್ಥಿಗಳಿಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೇಸಿಕ್ ವಿಷಯಗಳ ಕುರಿತು ಮೊದಲು ಮನದಟ್ಟು ಮಾಡುವ ಕಾರ್ಯವನ್ನು ಮಾಡುತ್ತೇವೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ AICU ಅಂದರೆ ಅಕಾಡೆಮಿಕ್ ಇಂಟೆನ್ಸಿವ್ ಕೇಸ್ ಯೂನಿಟ್ ಎನ್ನುವ ಡಿಪಾರ್ಟ್ಮೆಂಟ್ ಹೊಂದಿದ್ದು, ಮೊದಲು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಶ್ಯಕವಾಗಿ ಇರುವ ಮೂಲ ಅಂದರೆ ಬೇಸಿಕ್ ಜ್ಞಾನವನ್ನು ನೀಡಿ ಬಳಿಕ ಅವರುಗಳಿಗೆ ರೆಗ್ಯುಲರ್ ಕ್ಲಾಸ್ಗಳಿಗೆ ಕಳುಹಿಸಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು. ಬೀದರ್ ಜಿಲ್ಲೆಯೇ 98.2% ಪಿಯುಸಿ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಸರಿಸುಮಾರು 1200 ವಿದ್ಯಾರ್ಥಿಗಳಲ್ಲಿ 52 ವಿದ್ಯಾರ್ಥಿಗಳು 100ಕ್ಕೆ 100% ಸರಿಸುಮಾರು 1200 ವಿದ್ಯಾರ್ಥಿಗಳಲ್ಲಿ 52 ವಿದ್ಯಾರ್ಥಿಗಳು 100ಕ್ಕೆ 100% ಅಂಕಗಳನ್ನು ಪಡೆಯುವ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೂ ಜಿಲ್ಲೆಗೂ ಕೀರ್ತಿಯನ್ನು ತಂದಿದ್ದಾರೆ ಎಂದು ತಿಳಿಸಿದರು. ಅಂಕಗಳನ್ನು ಪಡೆಯುವುದು ಅಷ್ಟು ಸುಲಭದ ಕೆಲಸ. 99% ತಗೊಳ್ಳೋದು ಈಸಿ, 100% ತಗೊಳ್ಳೋದು ಕಷ್ಟ. That one point is very critical. That shows a sea of difference between the person, between the candidate who has done the best and the better hard work. The best ಮಾಡಿದ್ರೆ ಮಾತ್ರ 100 out of 100% ರಿಸಲ್ಟ್ಸ್ ಬರ್ತದೆ. ಇವತ್ತು ನಮ್ಮ ಬೀದರ್ನ
ಶಾಹೀನ್ ಸ್ಕೂಲ್ ಮತ್ತು ಕಾಲೇಜ್ ವತಿಯಿಂದ 52 ವಿದ್ಯಾರ್ಥಿಗಳು 100% ಅಂಕಗಳನ್ನು ಪಡೆದಿರುವುದು ಬಹಳ ಹೆಮ್ಮೆಯ ಸಂತೋಷ. ನನ್ನ ಇಚ್ಛೆ ಪ್ರತಿಯೊಬ್ಬ ಮಗುನು 100ಕ್ಕೆ 100% ಅಂಕಗಳು ಪಡಿಬೇಕೆನ್ನುವುದು. ಆದರೆ ಎಲ್ಲರೂ ಹಂಗೆ ಪಡೆಯೋದಕ್ಕೆ ಸಾಧ್ಯ ಇಲ್ವಲ್ಲ. ಆದರೆ ಇವತ್ತು 52 ಮಕ್ಕಳು ಒಂದೇ ಶಾಲೆಯಿಂದ ಈ ಥರ ಯಶಸ್ಸು ಕಂಡಿದ್ದಾರೆ ಅಂದರೆ ಈ ಶಾಲೆಯಲ್ಲಿ ಇರುವಂಥ ಒಂದು ವಾತಾವರಣ, ಅದನ್ನು ಹೇಳ್ಕೊಡುವಂಥ ಗುರುಗಳು ಅಷ್ಟೇ ನಿಷ್ಠೆಯಿಂದ ಕಳೀಬೇಕೆನ್ನುವಂಥ ಉತ್ಸಾಹ ಹೊಂದಿರತಕ್ಕಂಥ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರು ತಂದೆ ತಾಯಿಗಳು ಕೊಡುವಂಥ ಅವಕಾಶ, ಸಹಕಾರ ಇದೆಲ್ಲವೂ ಒಗ್ಗೂಡಿಸಿ ಫಲವಾಗಿ ಬಂದಿರುವಂಥದ್ದು ಈ 52 ವಿದ್ಯಾರ್ಥಿಗಳ 100% ಯಶಸ್ಸು. ಸೊ ಇಂತಹ ಯಶಸ್ಸನ್ನು ಬೀದರ್ ಜಿಲ್ಲೆಯಲ್ಲಿ ಒಂದೇ ಶಾಲೆಯಲ್ಲಿ ಕಾಣುವಂಥ ಒಂದು ಭಾಗ್ಯ ನಾನು ಜಿಲ್ಲಾಧಿಕಾರಿ ಇರುವಾಗ ಸಿಕ್ಕಿದೆ ಅನ್ನೋದು ನನಗೂ ಬಹಳ ಸಂತೋಷಕರವಾದಂಥ ವಿಷಯ. ನೆನ್ನೆ ರಿಸಲ್ಟ್ಸ್ ಬಂದಿತ್ತು. ಸಾಮಾನ್ಯವಾಗಿ ನಾವು ಮಾತಾಡಿದ್ವಿ, ನೆನ್ನೆನೂ ಈದ್ ಮುಬಾರಕ್ ಎಲ್ಲ ಹಂಚ್ಕೊಂಡಿದ್ವಿ. ಬಟ್ ನಂತರದ ರಿಸಲ್ಟ್ ಬಂದಿದ್ದು ನಮಗೆ ಮಾಹಿತಿ ಬಂದಿದ್ರು ಸಹ ಶಾಹೀನ್ನಿಂದ 52 ವಿದ್ಯಾರ್ಥಿಗಳದ್ದು ಯಶಸ್ಸಾಗಿರೋದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಬೆಳಗ್ಗೆ ಬಾಲ್ಕಿಯಿಂದ ಶಾಲೆಯಿಂದ ಬಂದು ಹುಡುಗರೆಲ್ಲ ಅಭಿನಂದನೆ ಪಡ್ಕೊಂಡು ಹೋಗ್ಬೇಕಂತ ಸಮಯ ತಗೊಂಡು ಬಂದಿದ್ರು ನನ್ನ ಕಚೇರಿಗೆ. ಆವಾಗ ಮಾತಾಡ್ತಾ ಇದ್ದಾಗ ಏನಾಯಿತು, ಶಾಹೀನ್ನಲ್ಲಿನೂ ಕೂಡ ಬಂದಿರಬೇಕಲ್ಲ, ಡಿಸ್ಟ್ರಿಕ್ಟ್ ಫಸ್ಟ್ ಅಂತ ಇವರು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಮತ್ತೆ ಎಲ್ಲರದು ಬಂದಿರಬೇಕಲ್ಲ ಅಂತ ಹೇಳಿ ನಾನು ಫೋನ್ ಮಾಡಿ ಕೇಳಿದ ಮೇಲೆ ಹೌದು ಸರ್ 52 ಸ್ಟೂಡೆಂಟ್ಸ್ ಅಂತ ಹೇಳಿದ್ರು. ಓಹ್ ಭಾಳ ಸಂತೋಷ, ಎಲ್ಲ ಮಕ್ಕಳನ್ನ ಅಲ್ಲಿ ಬರುವುದಕ್ಕಿಂತ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಐ ಆಫರ್ ಟು ಕಮ್ ಫಾರ್ ಮೈ ಸೆಲ್ಫ್, ಐ ಇನ್ವೈಟೆಡ್ ಮೈ ಸೆಲ್ಫ್. ಸೊ ತಮಗೂ ಕೂಡ ಇನ್ವೈಟ್ ಮಾಡಿ ಎಲ್ಲ ತಮ್ಮನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಬರುವುದಕ್ಕೆ ಅರ್ಧ ಗಂಟೆ ತಡವಾಗಿದೆ, ಅದಕ್ಕೆ ಪ್ರಪ್ರಥಮವಾಗಿ ನಾನು ಕ್ಷಮಾ ಕೋರ್ತಾ ಇದ್ದೀನಿ. ಇನ್ನೊಂದು VC ಇತ್ತು, ಅನಿವಾರ್ಯವಾಗಿತ್ತು, ಅದನ್ನು ನಾನು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಎಷ್ಟೇ ಇದ್ರೂ ಕೂಡ ಈ ಯಶಸ್ಸು ಕಂಡಿದ ಮಕ್ಕಳನ್ನು ಕಂಡು ನಿಮಗೆ ಅಭಿನಂದನೆ ಹೇಳೋದಿದೆಯಲ್ಲ, ಅದೇ ನಮಗೆ ಖುಷಿ. ಯಾರಾದರೂ ಪಾಸ್ ಆದಾಗ ಅವ್ರಿಗೆ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳುವಾಗ we share that happiness. I am sharing a lot of happiness today, and I sincerely thank each one of our students to give that happiness, to share that happiness, to share this joy in this college among the other students of the district and in the state also. So ಇದೇ ಥರ ಜೀವನದಲ್ಲೂ ಕೂಡ ಈಗ ಈ ಪರೀಕ್ಷೆ ಎನ್ನುವುದು ಒನ್ ಆಫ್ ದ ಪರೀಕ್ಷೆ. ಇದೇ ಥರ ನೀವು ಎಲ್ಲರೂ ಕೂಡ ಜೀವನದ ಪರೀಕ್ಷೆಯಲ್ಲಿ ಯಶಸ್ಸು ಕಾಣಬೇಕು. ಬಹಳಷ್ಟು ಸಮಾಜದಲ್ಲಿ ನೀವು ಯು ಆರ್ ನೌ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದ ಸೊಸೈಟಿ. ನೌ ಯು ಆರ್ ನೋ ಮೋರ್ ಕಿಡ್ಸ್, ಯು ವಿಲ್ ಬಿ ಯಂಗ್ ಅಡಲ್ಟ್ಸ್. ಸ್ಲೋಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಯಶಸ್ಸು ಮಾಡಬೇಕೀಗ. ಸಮಥಿಂಗ್ ಯೂಸ್ಫುಲ್ ಟು ದ ಹ್ಯೂಮನ್ ಕೈಂಡ್. ಇಫ್ you are capable of protecting and saving yourself, good, and if you are able to do some good thing to the people around you, that is better, and if you are able to reach maximum people, that is the best thing. So ನೀವೆಲ್ಲರೂ ಕೂಡ ಅತ್ಯುತ್ತಮ ಒಂದು ವ್ಯಕ್ತಿಯನ್ನಾಗಿ ಪರಿವರ್ತನೆ ಆಗಬೇಕು. ಸಮಾಜಕ್ಕೆ, ಈ ಮಾನವ ಸಮುದಾಯಕ್ಕೆ, ಈ ವಿಶ್ವಕ್ಕೆ, ಈ ಪರಿಸರಕ್ಕೆ ನಿಮ್ಮಿಂದ ಒಳ್ಳೆಯದೆಲ್ಲವೂ ಆಗಬೇಕು ಎನ್ನುವ ಒಂದು ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರಿಗೂ ದೇವರಲ್ಲಿ ಪ್ರಾರ್ಥನೆಯನ್ನು ಇಟ್ಟು ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ये बीदर वालों के कोऑपरेशन का नतीजा है और बीदर को हम रियल कर्नाटका का ताज क्रेटा बनाने में सक्सेसफुल हुए हैं. और डीसी साहब के साथ हम रिक्वेस्ट कर रहे हैं कि प्राइमरी स्कूल के मियार को बढ़ाने के लिए वो न्यूमरेसी एंड लिटरेसी गवर्नमेंट स्कूल में लैंग्वेजेस एंड मैथमेटिक्स को इम्प्रूव करने के लिए एक प्रपोजल रखते हैं. सर का कोऑपरेशन है हमारे साथ. हम कर्नाटका में इवन प्राइमरी में भी कर्नाटका में नंबर 1 बनाने के लिए कोशिश करेंगे. आज इरादा करते हैं और फिर सेलिब्रेट करेंगे. कोरोना पेंडेमिक में बोर्ड की तरफ से एक रिज़ल्ट का जो पैटर्न डिसाइड हुआ था उसमें 52 स्टूडेंट शाहीन के 100% मार्क्स स्कोर करे हैं.
ये हमारे लिए यकीनन खुशी की बात है और कहीं ना कहीं ये स्टूडेंट्स की मेहनत का नतीजा है। शाहीन में हम नीट पर फोकस करते हैं और नीट के रिज़ल्ट का हम इंतज़ार कर रहे हैं। फिर से हम खुशियाँ मनाएंगे और ये 2 साल स्टूडेंट्स के बड़े अफेक्ट हुए हैं। 9th और 10th में स्टूडेंट्स मेहनत नहीं कर पाए और डिस्ट्रैक्शन का शिकार हैं। तो शाहीन डिसाइड किया है कि ऐसे स्टूडेंट्स के लिए बेसिक के साथ, फंडामेंटल के साथ, यानी 7th 8th की मैथमेटिक्स पढ़ाते हुए, केमिस्ट्री पढ़ाते हुए, बेसिक पढ़ाते हुए उनको हम आगे लेके जाएंगे। हमारे अपना एक्सपीरियंस है शाहीन में ड्रॉप आउट स्टूडेंट्स को और स्टूडेंट्स जो कभी स्कूल नहीं गए थे उनके लिए हमारे पास एक डिपार्टमेंट है, उसका नाम है AICU यानी एकेडमिक इंटेंसिव केयर यूनिट, जहाँ पे बच्चों की मैथमेटिक्स एंड लैंग्वेजेस को इम्प्रूव किया जाता है और फिर उनको रेगुलर क्लास में बिठाया जाता है। इस तरीक़ेकार को हमारे एक्सपीरियंस को इस्तेमाल करते हुए फ्यूचर में स्टूडेंट्स को हम इम्प्रूव करेंगे और ये जो वीकनेस 2 साल में आई है उसको पूरा करने के लिए कोशिश करेंगे और नीट रिज़ल्ट के लिए हम इंतज़ार कर रहे हैं। फिर से बीदर खुशियाँ मनाएगा और शाहीन में खुशियों का माहौल होगा। 1200 स्टूडेंट्स में से 52 स्टूडेंट्स 100% मार्क्स लिए हैं और ये कर्नाटक बीदर के 98.2% बीदर के टॉपर्स शाहीन से हैं।